ಹಾಯ್, ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವು ಒಂದು ಪ್ರಮುಖ ಮುಖ್ಯಾಂಶಗಳನ್ನು ನೋಡೋಂಥದ್ದಾದರೆ, ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ನಮಗೆ ಪ್ರಮುಖವಾಗಿ ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ, ಅಂದರೆ ನಾವು ಈ ಒಂದು 2ನೇ ಸೆಮಿಸ್ಟ್ರಿಗೆ ಬೇಕಾಗಿರ್ತಕ್ಕಂತಹ ಸಿಲೆಬಸ್ಸಲ್ಲಿ ಗುಪ್ತರಿಂದ ಪ್ರಾರಂಭವಾಗಿ 1206, ಅಂದರೆ ಮಧ್ಯಕಾಲೀನ ಭಾರತದ ದೆಹಲಿ ಸುಲ್ತಾನರ ಪ್ರಾರಂಭದಕ್ಕಿಂತ ಮುಂಚಿತವಾಗಿರುವಂತಹ ಸಿಲೆಬಸ್ಸನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರೋಗ್ರಾಮ್ ಬಂದು ಬಿ ಎ ವಿದ್ಯಾರ್ಥಿಗಳಿಗೆ, ಸಬ್ಜೆಕ್ಟ್ ಹಿಸ್ಟ್ರಿ, ವಿಷಯ ಬಂದು ಇತಿಹಾಸ, ಸೆಮಿಸ್ಟರ್ ಸೆಕೆಂಡ್ ದ್ವಿತೀಯ ಸೆಮಿಸ್ಟರ್ ಆಗಿರುತ್ತೆ. ಯೂನಿವರ್ಸಿಟಿ VSK-UB ಸೆಷನ್ 13ನೇ ಸೆಷನ್ ಆಗಿರುತ್ತೆ. ಇಲ್ಲಿ 2ನೇ ಚಾಪ್ಟರ್ನಲ್ಲಿ ಬರುವಂತಹ ಒಂದು 13ನೇ ಸೆಷನ್ನ ಟಾಪಿಕ್ ನೇಮ್ ಏನಂತಂದರೆ ಸಂಗಮ್ ಏಜ್ ಆ್ಯಂಡ್ ಲಿಟ್ರೇಚರ್ ಅಂತ ನಾವು ನೋಡ್ತೀವಿ. ಸಂಗಮ್ ಸಾಹಿತ್ಯ ಅಥವಾ ಸಂಗಮ್ ಯುಗ ಮತ್ತು ಸಂಗಮ್ ಸಾಹಿತ್ಯ ಎನ್ನುವಂಥದ್ದು. ಸಂಗಮ್ ಏಜ್ ಮೀನಿಂಗ್, ಸಂಗಮ್ ಮೀನ್ಸ್ ಕಾಲೇಜ್ ಆಫ್ ತಮಿಳ್ ಪೋಯಿಟ್ಸ್. ಇಲ್ಲಿ ನಮಗೆ ಪ್ರಮುಖವಾಗಿ ಸಂಗಮ್ ಯುಗ ಎಂದರೇನು ಅಥವಾ ಸಂಗಮ್ ಒಂದು ಅರ್ಥ ಏನು ಅಂತ ನಾವು ನೋಡ್ತಾ ಹೋದಾಗ, ಇದು ನಮಗೆ ಸಾಮಾನ್ಯವಾಗಿ ಸಂಗಮ್ ಕಾಲದ ಸಾಹಿತಿಗಳ, ದಾರ್ಶನಿಕರ ಒಂದು ಕೂಟ ಅಂತ ನಾವು ಕರಿತೀವಿ, ಒಂದು ಯೂನಿಯನ್ ಅಂತ ನಾವು ಕರಿತೀವಿ. ದ ಸಂಗಮ್ ಏಜ್ ರೆಫರ್ಸ್ ಟು ದ ಪೀರಿಯಡ್ ವೆನ್ ಮೋಸ್ಟ್ ಆಫ್ ದ ತಮಿಳ್ ಲಿಟ್ರೇಚರ್ಸ್ ವಾಸ್ ಕಂಪೋಸ್ಡ್ ಬೈ ಎ ಬಾಡಿ ಆಫ್ ತಮಿಳ್ ಸ್ಕಾಲರ್ಸ್ ಅಂಡ್ ಪೋಯೆಟ್ಸ್ ಇನ್ ದ 3 ಸಕ್ಸಿವ್ಸ್ ಲಿಟ್ರರಿ. ನಮಗೆ ಸಂಗಮ್ ಯುಗ ಅಂತಂದರೆ ಇದು ಒಂದು ತಮಿಳು ವಿದ್ವಾಂಸರ, ತಮಿಳು ಕವಿಗಳ ಒಂದು ಒಕ್ಕೂಟ ವ್ಯವಸ್ಥೆ. ಅಂದರೆ ಇಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅನೇಕ ದಾರ್ಶನಿಕರು, ಪಂಡಿತರು ಅವರು ಅನೇಕ ಕೃತಿಗಳನ್ನು, ಗ್ರಂಥಗಳನ್ನು ರಾಜರ ಆಶ್ರಯದಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ನಾವು ಸಂಗಮ್ ಯುಗ ಅಥವಾ ಸಂಗಮ್ ಕಾಲ ಅಂತ ನಾವು ಕರಿತೀವಿ. Gathering called Sangam. The Sangam age spanned from around 3rd century BC to 4th century AD. ಕೆಲವು ಅನೇಕ ಇತಿಹಾಸಕಾರರು ಹೇಳ್ತಾರೆ ಸಂಗಮ್ ಯುಗ ಯಾವ ಸಂದರ್ಭದಲ್ಲಿ ನಡೆದಿತ್ತು ಎನ್ನುವಂತಹ ಚರ್ಚೆ ಬಂದಾಗ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಿಶಕ 2ನೇ ಶತಮಾನದವರೆಗೆ ಅದರ ಅಸ್ತಿತ್ವ ಎನ್ನುವಂಥದ್ದಿತ್ತು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ದ ಸಂಗಮ್ ಏಜ್ ಅಂದರೆ ಸಂಗಮನ ಕಾಲಾವಧಿ ಏನು ಎನ್ನುವಂಥದ್ದು ನೋಡಿದಾಗ, ದ ಪೀರಿಯಡ್ ಬಿಟ್ವೀನ್ ದ 1st century BC ಟು ದ ಎಂಡ್ ಆಫ್ 2nd century AD ಇನ್ ಸೌತ್ರನ್ ಇಂಡಿಯಾ ಈಸ್ ನೌನ್ ಆ್ಯಸ್ ಸಂಗಮ್ ಪೀರಿಯಡ್ ಅಂತ ಕರಿತಾ ಹೋಗ್ತಾರೆ. ಇಲ್ಲಿ ಅರ್ಥ ಏನಂತಂದರೆ, ಇಲ್ಲ ಇದು ಒಂದು ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಹಿಡಿದು ಕ್ರಿಸ್ತಿಶಕ 2ನೇ ಶತಮಾನದ ಕಾಲಘಟ್ಟದವರೆಗೆ ಅಸ್ತಿತ್ವದಲ್ಲಿತ್ತು ಈ ಯುಗ ಅಂತ ಕೆಲವೊಬ್ಬ ಇತಿಹಾಸಕರು ಹೇಳ್ತಾ ಹೋಗ್ತಾರೆ. ಇಟ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ದ ಸಂಗಮ್ ಅಕಾಡೆಮೀಸ್ ಡ್ಯೂರಿಂಗ್ ದಟ್ ಪೀರಿಯಡ್. ಈ ಒಟ್ಟಾರೆ ಈ ಕಾಲಾವಧಿಯನ್ನು ಒಂದು ಸಂಗಮ್ ಯುಗ ಅಥವಾ ತಮಿಳು ವಿದ್ವಾಂಸರ ಕಾಲಘಟ್ಟ ಅಂತ ಕರಿತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ದ ತಮಿಳ್ ಲೆಜೆಂಡ್ಸ್ ದೇರ್ ವೇರ್ 3 ಸಂಗಮ್ಸ್ ಅಕಾಡೆಮಿ ಆಫ್ ತಮಿಳ್ ಪೋಯೆಟ್ ಹೆಲ್ಡ್ ಇನ್ ದ ಏನ್ಸೆಂಟ್ ಸೌತ್ ಇಂಡಿಯಾ. ಹಾಗಾಗಿ ಈ ಸಂಗಮ್ ಯುಗ ಎನ್ನುವಂಥದ್ದು 3 ಕಾಲಘಟ್ಟದಲ್ಲಿ ನಡೀತಾ ಹೋಗುತ್ತೆ ಅಥವಾ 3 ಸಂಗಮ್ ಯುಗ ಎನ್ನುವಂಥದ್ದಿತ್ತು ಅಂತ ಕರಿತಾ ಹೋಗ್ತಾರೆ. ದಕ್ಷಿಣ ಭಾರತದ ಇತಿಹಾಸದಲ್ಲೇ ತಮಿಳು ಇತಿಹಾಸವನ್ನು ನೋಡಲಿಕ್ಕೆ ನಮಗೆ ಮೋಸ್ಟ್ ಆಫ್ ಆಲ್ ನಮಗೆ ಸಂಗಮ್ ಸಾಹಿತ್ಯನೇ ಬೇಸಿಕ್ ಆಗಿರ್ತಕ್ಕಂಥ ಆಧಾರಗಳು ಅಂತ ಕರಿತೀವಿ. ಒಟ್ಟಾರೆಯಾಗಿ 3 ಒಂದು ಸಂಗಮ್ ಯುಗಗಳು ನಡೀತವೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ತಮಿಳು ವಿದ್ವಾಂಸರು ಮತ್ತು ಕವಿಗಳು ಒಂದಾದರ ನಂತರ ಒಂದರಂತೆ 3 ಯುಗಗಳು ನಡೀತಾ ಹೋಗ್ತವೆ ಅಥವಾ 3 ಕೂಟಗಳು ಅಸ್ತಿತ್ವದಲ್ಲಿತ್ತು ಎನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ದಿಸ್ ಸಂಗಮ್ ಫ್ಲೋರಿಶ್ಡ್ ಅಂಡರ್ ದ ರಾಯಲ್ patronage of the Pandya's kings
ಆಫ್ ದ ಮಧುರೈ. ಈ ಮೂರು ಸಂಗಮ್ ಸಾಹಿತ್ಯವನ್ನು ಅಥವಾ ಮೂರು ಸಂಗಮ್ ಯುಗಗಳನ್ನು ಪೋಷಣೆ ಮಾಡಿರ್ತಕ್ಕಂತಹ ಬಹುತೇಕ ರಾಜರು ಯಾರು ರಾಜ್ಯ ಮನೆತನದವರು ಅಂತಂದರೆ ಪಾಂಡ್ಯರು ಅಂತ ಕರಿತೀವಿ. ಹೀಗೆ ಒಂದಾದ ನಂತರ ಮತ್ತೊಂದು ನಡೆದು ಹೋಗಿರ್ತಕ್ಕಂತಹ ತಮಿಳು ಸಾಹಿತ್ಯದ ಮತ್ತು ಕವಿಗಳ ಒಟ್ಟಾರೆ ಒಂದು ದಾರ್ಶನಿಕರ ಕೂಟವನ್ನು ಪೋಷಣೆ ಮಾಡಿ ಸಲುಹಿ ಸಾಕಿ ಅದರ ಸಾಹಿತ್ಯದ ಉತ್ಕೃಷ್ಟತನವನ್ನು ಅಭಿವೃದ್ಧಿಪಡಿಸುವಲ್ಲಿ ಪೋಷಣೆ ಮಾಡಿರ್ತಕ್ಕಂಥ ರಾಜರು, ಸಾಮ್ರಾಜ್ಯದ ಕಿಂಗ್ಸ್ ಯಾರಂತಂದರೆ ಪಾಂಡ್ಯರು, ಚೇರರು ಮತ್ತು ಚೋಳರು ಇದ್ರೂ ಬಹುತೇಕ ಸಂಗಮ್ ಸಾಹಿತ್ಯಕ್ಕೆ ಪೋಷಣೆ ಮಾಡಿರ್ತಕ್ಕಂಥವರು ಪಾಂಡ್ಯರು ಎನ್ನುವಂಥದ್ದು ನಮಗೆ ಅನೇಕ ದಾಖಲೆಗಳು ಒದಗಿಸಿ ಕೊಡ್ತವೆ. ತ್ರಿಸಂಗಮ್ ಪಿರಿಯಡ್ ಅಂತ ಕರಿತೀವಿ. ಮೂರು ಸಂಗಮ್ ಯುಗಗಳು ಅಥವಾ ಮೂರು ಸಂಗಮ್ ಕಾಲಘಟ್ಟ ಎನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು ಎನ್ನುವಂಥದ್ದು ಅನೇಕ ಇಲ್ಲಿ ಇತಿಹಾಸ ತಜ್ಞರು ಹೇಳ್ತಾ ಹೋಗ್ತಾರೆ. ಫಸ್ಟ್ ಒನ್, ದ ಫಸ್ಟ್ ಸಂಗಮ್ ಈಸ್ ಬಿಲೀವ್ಡ್ ಟು ಬಿ ಹೆಲ್ಡ್ ಅಟ್ ಮಧುರೈ, ಅಟೆಂಡೆಡ್ by gods and legendary sages. No literary work of this sangam is available. ಇಲ್ಲಿ ಮೊದಲನೇ ಸಂಗಮ್ ಯುಗ ಎನ್ನುವಂಥದ್ದು ಇಲ್ಲಿ ತಿನ್ ಮಧುರೈ ಅಥವಾ ಹಳೆ ಮಧುರೈ ಎನ್ನುವಂಥ ಸ್ಥಳದಲ್ಲಿ ನಿರ್ಮಾಣಗೊಂಡಿರುತ್ತೆ ಅಥವಾ ಅಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಬಟ್ ಇಲ್ಲಿ ಏನಂತಂದರೆ ಇಲ್ಲಿ ದೇವರ ಅಸ್ತಿತ್ವದ ಬಗ್ಗೆ, ಅನೇಕ ಮಹತ್ವದ ಪ್ರಕೃತಿಯ ಬಗ್ಗೆ ಸಾಕಾದಷ್ಟು ಒಂದು ನಂಬಿಕೆ ಎನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು. ಬಟ್ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೃತಿಗಳು ಮತ್ತು ಗ್ರಂಥಗಳು ನಮಗೆ ಲಭ್ಯವಾಗೋದಿಲ್ಲ ಅಂತ ನಾವು ಕರಿತೀವಿ. ಹಾಗಾಗಿ ಮೊದಲನೇ ಸಂಗಮ್ ಯುಗದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸುಮಾರು 4,000ಕ್ಕೂ ಹೆಚ್ಚು ಕವಿಗಳನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಪಾಂಡ್ಯ ರಾಜರುಗಳು ಪೋಷಣೆಯನ್ನು ಮಾಡಿದರು. ಬಟ್ ಇಲ್ಲಿ ಸಾಹಿತ್ಯದ ಚಟುವಟಿಕೆಗಳು ನಮಗೆ ಕೃತಿಗಳು ಲಭ್ಯವಾಗಿಲ್ಲ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇಲ್ಲಿ ಈ ಮೊದಲನೇ ಸಂಗಮ್ ಕೂಟದ ಅಧ್ಯಕ್ಷತೆಯನ್ನು ಅಗಸ್ತ್ಯ ಮುನಿ ಎನ್ನುವಂಥವನು ವಹಿಸ್ಕೊಂಡಿರ್ತಾನೆ. ಇವನು ಆರ್ಯ ಸಂಸ್ಕೃತಿಯನ್ನು ಅವನು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಿಗೆ ಹರಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ದ ಸೆಕೆಂಡ್ ಸಂಗಮ್ ವಾಸ್ ಹೆಲ್ಡ್ ಅಟ್ ಕಪಾಡಪುರಂ. ಓನ್ಲಿ ತೋಲ್ಕಪ್ಪಿಯಂ ಸರ್ವೈವ್ಸ್ ಫ್ರಮ್ ದಿಸ್. ಅದೇ ರೀತಿಯಾಗಿ ಮೊದಲನೇ ಸಂಗಮ್ ಯುಗ ಎನ್ನುವಂಥದ್ದು ಇಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಸಮುದ್ರದಲ್ಲಿ ಮಧುರೈ ಎನ್ನುವಂಥದ್ದು, ತಿನ್ಮಧುರೈ ಎನ್ನುವಂಥದ್ದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ಎರಡನೇ ಸಂಗಮ್ ಯುಗ ಎನ್ನುವಂಥದ್ದು ಕಪಾಟಪುರಂ ಎನ್ನುವಂಥ ಸ್ಥಳದಲ್ಲಿ ನಿರ್ಮಿತಗೊಳ್ಳುತ್ತೆ. ಇಲ್ಲಿ ನಮಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಒಂದು ಗ್ರಂಥ ಲಭ್ಯವಾಗುತ್ತೆ. ಅದು ತೋಲ್ಕಪ್ಪಿಯಂ ಅಂತ ಕರಿತೀವಿ. ತೋಲ್ಕಪ್ಪಿಯಂ ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಗ್ರಂಥ ನಮಗೆ ಸಿಗುತ್ತೆ. ಅದೇ ಥರ ಇನ್ನೊಂದೆರಡು ಭೂತ ಪುರಾಣಂ ಎನ್ನುವಂಥ ಗ್ರಂಥ, ಮತ್ತೊಂದು ಮಾಪುರಾಣಂ ಎನ್ನುವಂಥ ಗ್ರಂಥಗಳು ನಮಗೆ ಲಭ್ಯವಾಗ್ತವೆ. ಈ ಎರಡನೇ ಸಂಗಮ್ ಸಾಹಿತ್ಯದಲ್ಲಿ ನಮಗೆ ಅಮೂಲ್ಯವಾಗಿರ್ತಕ್ಕಂಥ ಗ್ರಂಥಗಳು ಇಲ್ಲಿ ಸಿಗ್ತವೆ. ಇಲ್ಲಿ ಸಾವಿರಾರು ಕವಿಗಳನ್ನು ಸಂಗಮ್ ಸಾಹಿತ್ಯವನ್ನು ಪೋಷಣೆಯನ್ನು ಪಾಂಡ್ಯರು ಮಾಡ್ತಾ ಹೋಗ್ತಾರೆ. ದ ಥರ್ಡ್ ಸಂಗಮ್ ಅಟ್ ಮಧುರೈ ವಾಸ್ ಫೌಂಡೆಡ್ ಬೈ ಮುದತ್ತಿರಂ ಮಾರನ್. A few of these Tamil literary work have survived and are useful sources to the reconstruct the history of the Sangam period ಅಂತ ಕರಿತೀವಿ. ಇಲ್ಲಿ ಮೂರನೇ ಸಂಗಮ್ ಎನ್ನುವಂಥದ್ದು ಇಲ್ಲಿ ನಮಗೆ ಪ್ರಮುಖವಾಗಿ ಮಧುರೈ ಎನ್ನುವಂಥ ಸ್ಥಳದಲ್ಲಿ ಆಗುತ್ತೆ. ಇವತ್ತಿನ ಮಧುರೈ ಎನ್ನುವಂಥ ಪ್ರದೇಶದಲ್ಲಿ ಅದು ನಿರ್ಮಾಣಗೊಳ್ಳುತ್ತೆ ಅಂತ ನಾವು ಕರಿಬೋದು ಇಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೃತಿಗಳು ಮತ್ತು ಅನೇಕ ರೀತಿಯಾಗಿರ್ತಕ್ಕಂತಹ ಗ್ರಂಥಗಳು ರಚಿತಗೊಳ್ತವೆ. ಇಲ್ಲಿ ತಮಿಳರ ಇತಿಹಾಸವನ್ನು ಪುನಃ ನಿರ್ಮಾಣ ಮಾಡುವಂಥ ಪ್ರಯತ್ನ ಎನ್ನುವಂಥದ್ದು ನಡೀತಾ ಹೋಗುತ್ತೆ ಅಂತ ನಾವು ಕರಿಬೋದು. ದ ಸಂಗಮ್ ಲಿಟ್ರೇಚರ್, ಇಲ್ಲಿ ಸಂಗಮ್ ಸಾಹಿತ್ಯ ಎನ್ನುವಂಥದ್ದು ಯಾವ್ಯಾವುದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಂಥಗಳು ರಚಿತಗೊಳ್ತವೆ ಅಂತ ನಾವು ನೋಡ್ತಾ ಹೋದರೆ, ದ ಸಂಗಮ್ ಲಿಟ್ರೇಚರ್ ಇನ್ಕ್ಲೂಡ್ಸ್ ತೋಲ್ಕಪ್ಪಿಯಂ, ಎಟ್ಟೊಟ್ಟಗೈ, ಪಟ್ಟುಪಾಟು, ಪತಿನ್ ಕೀಳ್ಕೊಣಕ್ಕು and 2 epics named ಸಿಲಪ್ಪದಿಕಾರಂ and ಮಣಿಮೆಕಲೈ ಅಂತ ಕರಿತೀವಿ. ಇಲ್ಲಿ ಸಂಗಮ್ ಸಾಹಿತ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಗ್ರಂಥಗಳು, ಕೃತಿಗಳು ನಿರ್ಮಾಣಗೊಳ್ತವೆ. ವಿಶೇಷವಾಗಿ ಇಲ್ಲಿ ಸಂಗಮ್ ಸಾಹಿತ್ಯ ಒಳಗೊಂಡಿರ್ತಕ್ಕಂಥ ಪ್ರಮುಖ ಗ್ರಂಥಗಳನ್ನು ಉಲ್ಲೇಖ ಮಾಡೋದಾದರೆ ತೋಲ್ಕಪ್ಪಿಯಂ ಎನ್ನುವಂಥದ್ದು, ಎಟ್ಟೊಟ್ಟಗೈ ಎನ್ನುವಂಥ ಪ್ರಮುಖವಾಗಿರ್ತಕ್ಕಂಥ 8 ಕವಿತೆಗಳ ಸಂಗ್ರಹ, ಪಟ್ಟುಪಾಟು ಎನ್ನುವಂಥದ್ದು 10 ಪದ್ಯಗಳ ಒಂದು ಸಂಗ್ರಹ, ಆಮೇಲೆ ಪತಿನೀನ್ ಕೀಳ್ಕಣಕ್ಕೋ ಎನ್ನುವಂಥದ್ದು 2 ಎಪಿಕ್ಸ್, 2 ಮಹಾನ್ ದೊಡ್ಡ ಕಾವ್ಯಗಳಿದ್ದಾವೆ, ಶಿಲಪ್ಪದಿಕಾರಂ ಅಂಡ್ ಮಣಿಮೆಕಲೈ ಅಂತ ಕರಿತೀವಿ. ಇವೆರಡು ನಮಗೆ ತಮಿಳು ಸಾಹಿತ್ಯದ
ಅನರ್ಘ ರತ್ನಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅಷ್ಟು ಮಟ್ಟಿಗೆ ಅದ್ಭುತವಾಗಿರ್ತಕ್ಕಂಥ ತಮಿಳರ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಮಹಾಕಾವ್ಯಗಳು ಅಂತಂದರೆ ಸಿಲಪ್ಪದಿಕಾರಂ ಮತ್ತು ಮಣಿಮೆಗಲೈ ಎನ್ನುವಂಥ ಗ್ರಂಥಗಳು. ತೋಲ್ಕಪ್ಪಿಯಂ ವಾಸ್ ಆಥರ್ಡ್ ಬೈ ತೋಲ್ಕಪ್ಪಿಯರ್. ಇಟ್ ಈಸ್ ಕನ್ಸಿಡರ್ಡ್ ದ ಅರ್ಲಿಯೆಸ್ಟ್ ಆಫ್ ತಮಿಳ್ ಲಿಟ್ರರಿ ವರ್ಕ್ ಅಂತ ಕರಿತೀವಿ. ಅತ್ಯಂತ ಪ್ರಾಚೀನ ಒಂದು ತಮಿಳು ಗ್ರಂಥ ತೋಲ್ಕಪ್ಪಿಯರವರ ತೋಲ್ಕಪ್ಪಿಯಂ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಂಥ. ಇದು ಅತಿ ಪುರಾತನ ತಮಿಳು ವ್ಯಾಕರಣ ಅಥವಾ ಪುರಾತನ ತಮಿಳು ಸಾಹಿತ್ಯದ ಗ್ರಂಥ. ಇಲ್ಲಿ ತೋಲ್ಕಪ್ಪಿಯಂ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಪಟ್ಟುಪಾಟು 10 ಐಡಲ್ಸ್ ಕನ್ಸಿಸ್ಟ್ ಆಫ್ 10 ವರ್ಕ್ಸ್. ಮುರುಗಪ್ಪಡೈ, ಮಲೈಪಟ್ಟು, ನೆಡುನಲ್ವಡಿ ಅಂತ ನಾವು ಕರಿತೀವಿ. ಹಾಗಾಗಿ ಇಲ್ಲಿ ಪಟ್ಟುಪಾಠ ಅಂತಂದರೆ ಇಲ್ಲಿ 10 ಪದ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಮುಖ ಗ್ರಂಥವಾಗಿರುತ್ತೆ. ಇದು ಅನೇಕ ರಾಜರುಗಳ ಬಗ್ಗೆ, ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೋಗುತ್ತೆ. ಇದನ್ನು ಭಾಳ ಸಂಗಮ್ ಸಾಹಿತ್ಯದ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕೃತಿ ಅಂತ ನಾವು ಕರಿಬೋದು. ಅದೇ ರೀತಿಯಾಗಿ ನಮಗೆ ಪ್ರಮುಖವಾಗಿ ಎಟ್ಟೊಟ್ಟಗೈ, ದ 8 ಆಂಥೋಲಜಿಸ್ ಕನ್ಸಿಸ್ಟ್ ಆಫ್ ದ 8 ವರ್ಕರ್ಸ್. ಅಗರ್ನೂರರ್, ಕುರೊಟ್ಟಗೈ, ಪರಿಪಾಡಲ್ ಅಂತ ಕರಿತೀವಿ. ನಮಗೆ ಎಟ್ಟೊಟ್ಟಗೈ ಎನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಸುಮಾರು 8 ರೀತಿಯಾಗಿರ್ತಕ್ಕಂತಹ ವಿಷಯಗಳ ಬಗ್ಗೆ, 8 ರೀತಿಯ ಪ್ರಕಾರದಲ್ಲಿರ್ತಕ್ಕಂಥ ಕವಿತೆಗಳ ಬಗ್ಗೆ ಇಲ್ಲಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸಿಕೊಳ್ಳುತ್ತೆ. ಅದೇ ಥರ ಅಗರ್ನಾರ್ನೂರು ಎನ್ನುವಂಥದ್ದು, ಕುರಾಂಟಗೈ ಎನ್ನುವಂಥದ್ದು, ಪರಿಪಡಲ್ ಎನ್ನುವಂಥ ಅನೇಕ ಗ್ರಂಥಗಳನ್ನು ಸಾಕಾದಷ್ಟು ತಮಿಳು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪತಿನೀನ್ ಕೀಳ್ಕಣಕ್ಕು ಕನ್ಸಿಸ್ಟ್ 18 ವರ್ಕ್ಸ್ ಅಬೌಟ್ ಎಥಿಕ್ಸ್ ಅಂಡ್ ಮಾರಲ್ಸ್ ಅಂತ ಕರಿತೀವಿ. ಇಲ್ಲಿ ಕೀಳ್ಕಣಕ್ಕು ಎನ್ನುವಂಥದ್ದು ಸುಮಾರು 18 ಪ್ರಕಾರಕ್ಕೆ 18 ರೀತಿಯಾಗಿರ್ತಕ್ಕಂತಹ ಕವಿತೆಗಳು ಮತ್ತು ಕಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಥಿಕ್ಸ್ ಅಂದರೆ ಇಲ್ಲಿ ಮಾರಲಿಟಿ, ನೈತಿಕತೆ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ನಿಯಮಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ದ 2 ಎಪಿಕ್ಸ್ ಆಫ್ ಸಿಲಪ್ಪದಿಕಾರಂ ಈಸ್ ರಿಟನ್ ಬೈ ದ ಇಳಂಗೋ ಅಡಿಗಳ್ ಅಂಡ್ ಮಣಿಮೆಗಲೈ ಬೈ ಸತ್ತನಾರ್ ಅಂತ ಕರಿತೀವಿ. ಇಲ್ಲಿ ನಮಗೆ ಸಿಲಪ್ಪದಿಕಾರಂ ಎನ್ನುವಂಥದ್ದು ಇಲ್ಲಿ ನಮಗೆ ಪ್ರಮುಖವಾಗಿ ಕರಿಕಾಳ ಚೋಳನ ಮೊಮ್ಮಗನಾಗಿರ್ತಕ್ಕಂಥ ಇಳಂಗೋ ಅಡಿಗಳ್ ಎನ್ನುವಂಥವನು ಈ ಗ್ರಂಥವನ್ನು ಬರೀತಾನೆ. ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬರತಕ್ಕಂಥದ್ದು ಏನಂತಂದರೆ ಪತಿವ್ರತೆಯ ಒಂದು ಕನ್ನಗಿ ಎನ್ನುವಂಥ ಒಬ್ಬ ವ್ಯಕ್ತಿನಿ ತನ್ನ ಗಂಡ ಕೋವಲನ್ಗೆ ಆಗಿರ್ತಕ್ಕಂಥ ರಾಜನಿಂದ ಪನಿಷ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ವಿರೋಧಿಸಿ ಆ ಮದುರೈ ಎನ್ನುವಂಥ ಸ್ಥಳವನ್ನು ಮತ್ತು ಆ ಕಾವೇರಿ ಪಟ್ಟಣಂ ಎನ್ನುವಂಥ ಸ್ಥಳದಲ್ಲಿ ತನ್ನ ಪತಿವ್ರತೆಯನ್ನು ಪ್ರೂವ್ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂತಹ ಕನ್ನಗಿ ಪಂಥವನ್ನು ಹುಟ್ಟಾಕ್ತಾಳೆ. ಅದಕ್ಕೆ ಇವತ್ತಿಗೂ ಚಿರಸ್ಥಾಯಿಯಾಗಿ ಉಳಿದಿರ್ತಕ್ಕಂಥ ಒಂದು ಗ್ರಂಥ ಸಿಲಪ್ಪದಿಕಾರಂ ಅಂತ ನಾವು ಕರಿತೀವಿ. ಅದೇ ಥರ ಮಣಿಮೆಗಲೈ ಎನ್ನುವಂಥದ್ದು ಸತ್ತನಾರ್ ಎನ್ನುವಂಥ ಒಬ್ಬ ಕವಿ ಬರೀತಾನೆ. ಈ ಮಣಿಮೆಗಲೈ ಎನ್ನುವಂಥದ್ದು ಇಲ್ಲಿ ನಮಗೆ ಕೋವಲನ್ ಮತ್ತು ಮಾಧವಿಯವರ ಪುತ್ರಿ ಆಗಿರ್ತಕ್ಕಂತಹ ಮಣಿಮೆಗಲೈ ಎನ್ನುವಂಥವಳ ಆವತ್ತಿನ ರಾಜ ಉದಯನ್ ಎನ್ನುವಂಥವನಿಂದ ತನ್ನ ಪತಿವ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಅದರ ಜೊತೆಗೆ ಬೌದ್ಧ ಸನ್ಯಾಸಿಯಾಗಿ ಹೇಗೆ ರೂಪಾಂತರಗೊಳ್ತಾಳೆ ಎನ್ನುವಂಥ ವಿಷಯವನ್ನು ಸತ್ತನಾರ್ ಎನ್ನುವಂಥವನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಅವನು ಚಿತ್ರಿಸಿದ್ದಾನೆ. ಹೀಗೆ 2 ಮಹಾನ್ ಕಾವ್ಯಗಳು ತಮಿಳು ನಾಡಿನ ಚರಿತ್ರೆಯಲ್ಲಿ ಇವತ್ತಿಗೂ ಅಚ್ಚಳಿದ ರೀತಿಯಲ್ಲಿ ಉಳಿದಿದೆ ಅಂತ ನಾವು ಕರಿತಾ ಹೋಗ್ಬೋದು. ದೇ ಆಲ್ಸೋ ಪ್ರೊವೈಡ್ ವ್ಯಾಲ್ಯೂಯಬಲ್ ಡೀಟೇಲ್ಸ್ ಅಬೌಟ್ ದ ಸಂಗಮ್ ಸೊಸೈಟಿ ಆ್ಯಂಡ್ ಪಾಲಿಟಿ ಅಂತ ನಾವು ಕರಿತೀವಿ. ಹೀಗೆ ಅದರ ಜೊತೆಗೆ ಇವೆಲ್ಲ ಗ್ರಂಥಗಳಲ್ಲಿ ಅವತ್ತಿನ ಸಂಗಮ್ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಮತ್ತು ಅನೇಕ ಅವತ್ತಿನ ವ್ಯವಸ್ಥೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತವೆ. ದ ಅದರ್ ಸೋರ್ಸಸ್, ಇನ್ನಿತರ ಪ್ರಮುಖ ಅಂಶಗಳಂತ ನಾವು ಸಂಗಮ್ ಸಾಹಿತ್ಯದ ಬಗ್ಗೆ ನೋಡಿದ್ರೆ, ದಟ್ ಗಿವ್ ಡೀಟೇಲ್ಸ್ ಅಬೌಟ್ ದ ಸಂಗಮ್ ಪೀರಿಯಡ್ ಆರ್ ದ ಗ್ರೀಕ್ ಆಥರ್ಸ್ ಲೈಕ್ ಮೆಗಸ್ತನೀಸ್, ಸ್ಟ್ರಾಬೋ, ಪ್ಲೀನಿ ಅಂಡ್ ಪೊಟ್ಲಮಿ ಅಂತ ನಾವು ಕರಿತಾ ಹೋಗ್ತೀವಿ. ಮೆನ್ಷನಿಂಗ್ ಅಬೌಟ್ ದ ಕಮರ್ಷಿಯಲ್ ಟ್ರೇಡ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ವೆಸ್ಟ್ ಅಂಡ್ ಸೌತ್ ಇಂಡಿಯಾ. ಇಲ್ಲಿ ಅನೇಕ ಗ್ರೀಕ್ನ ಇತಿಹಾಸಕಾರರು, ಬರಹಗಾರರಾಗಿರ್ತಾರೆ. ಸ್ಟ್ರಾಬೋ, ಪ್ಲೀನಿ ಎನ್ನುವಂಥವನು, ದ ನೆಕ್ಸ್ಟ್ ಮೆಗಸ್ತನೀಸ್ ಎನ್ನುವಂತಹ ಬರಹಗಾರ, ಇವರೆಲ್ಲರೂ ಸಂಗಮ್ ಸಾಹಿತ್ಯದಲ್ಲಿ ರೋಮ್ ಮತ್ತು ಭಾರತದೊಂದಿಗೆ ವ್ಯಾಪಾರದ ಚಟುವಟಿಕೆಗಳಿತ್ತು ಎನ್ನುವಂಥ ಅಂಶವನ್ನು ಸಂಗಮ್ ಸಾಹಿತ್ಯದ ಬಗ್ಗೆನೂ ತಮ್ಮ ಗ್ರಂಥಗಳಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆಲ್ಸೋ ದ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಮೆನ್ಷನ್ ಅಬೌಟ್ ದ ಚೇರ, ಚೋಳ ಅಂಡ್ ಪಾಂಡ್ಯ ರೂಲರ್ಸ್ ಟು ದ ಸೌತ್ ಆಫ್ ಮೌರ್ಯನ್ ಎಂಪೈರ್. ಇಲ್ಲಿ ಮೌರ್ಯರ ಸಾಮ್ರಾಜ್ಯದ ದಕ್ಷಿಣ ಭಾಗದಲ್ಲಿ ಚೇರರು, ಚೋಳರು ಮತ್ತು ಪಾಂಡ್ಯರು ಎನ್ನುವಂಥವರು ಮೌರ್ಯರ ಸಾಮಂತರಾಗಿ ಇಲ್ಲಿ
ಆಡಳಿತವನ್ನು ಮಾಡ್ತಾ ಇದ್ರು ಎನ್ನುವಂಥದ್ದು ಅಶೋಕನ ಶಿಲಾಶಾಸನಗಳಿಂದ ನಮಗೆ ಗೊತ್ತಾಗುತ್ತೆ. ಅವತ್ತು ಸಂಗಮ್ ಸಾಹಿತ್ಯ ಅಥವಾ ಸಂಗಮ್ ಯುಗ ಅಸ್ತಿತ್ವದಲ್ಲಿತ್ತು ಎನ್ನುವಂಥ ಪ್ರಮುಖ ಅಂಶಗಳೂ ನಮಗೆ ಅಶೋಕನ ಶಿಲಾಶಾಸನಗಳಿಂದ ಗೊತ್ತಾಗುತ್ತೆ. ಅನದರ್ ಇನ್ಸ್ಕ್ರಿಪ್ಷನ್ಸ್, ಹಾತಿಗುಂಪ ಇನ್ಸ್ಕ್ರಿಪ್ಷನ್ಸ್ ಆಫ್ ಕಾರವೇಲ ಆಫ್ ಕಾಲಿಂಗ ಆಲ್ಸೋ ಹ್ಯಾಸ್ ಮೆನ್ಷನ್ ಆಫ್ ದ ತಮಿಳ್ ಕಿಂಗ್ಡಮ್ಸ್. ಇಲ್ಲಿ ಆ ಒರಿಸ್ಸದ ರಾಜನಾಗಿರ್ತಕ್ಕಂಥ ಅಥವಾ ಕಳಿಂಗದ ರಾಜನಾಗಿರ್ತಕ್ಕಂತಹ ಕಾರವೇಲನ ಆತಿಗುಂಪ ಎನ್ನುವಂಥ ಒಂದು ಶಾಸನದಲ್ಲಿನೂ ತಮಿಳು ರಾಜರಾಗಿರ್ತಕ್ಕಂಥ ಚೇರರು, ಚೋಳರು ಮತ್ತು ಪಾಂಡ್ಯರ ಬಗ್ಗೆ ನಮಗೆ ಉಲ್ಲೇಖಗಳು ಸಿಗ್ತಾ ಹೋಗುತ್ತೆ. ಇದರ ಅರ್ಥ ಅವತ್ತು ಸಂಗಮ್ ಯುಗದ ಅಸ್ತಿತ್ವದ ಬಗ್ಗೆ ಇತ್ತು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹೀಗೆ ನಮಗೆ ಪ್ರಮುಖವಾಗಿ ಸಂಗಮ್ ಸಾಹಿತ್ಯ ಎನ್ನುವಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಒಳಗೊಂಡಿದ್ದು, ಚರಿತ್ರೆಯನ್ನು ಕಟ್ಟಲಿಕ್ಕೆ, ತಮಿಳು ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಸಂಗಮ್ ಸಾಹಿತ್ಯ ಎನ್ನುವಂಥದ್ದು ಬಹುಮುಖ್ಯ ಆಧಾರವಾಗಿದೆ ಅಂತ ನಾವು ಕರಿಬೋದು. ಥ್ಯಾಂಕ್ ಯು, ಧನ್ಯವಾದಗಳು.